वेरी गुड डे चिल्ड्रन। आज मैं आपका किया गया 17वां पाठ कोशिश करने वालों की कभी हार नहीं होती, इस पाठ के प्रश्नोत्तर के बारे में आपसे चर्चा करूंगी बच्चों। ये पद्य श्री सोहनलाल द्विवेदी से लिखित पद्य है। ठीक है चिल्ड्रन। नेक्स्ट यहाँ पर आता है इस पद्य की भावार्थ। भावार्थ तो बहुत ज़रूरी होता है, परीक्षा में पूछ सकते हैं, है कि नहीं। इसलिए भावार्थ देखिए यहाँ पर। प्रस्तुत कविता में यह संदेश दिया गया है कि सतत प्रयत्नशील व्यक्ति की निश्चित रूप से जीत होती है। समस्याओं से मुंह न मोड़कर आगे बढ़ना चाहिए। ಅಂದರೆ ಮಕ್ಕಳೇ, ಈ ಒಂದು ಕೊಟ್ಟಂಥ ಕವಿತೆಯಲ್ಲಿ ಇರುವ ಸಂದೇಶ ಏನಂತಪ್ಪ ಹೇಳಿದ್ರೆ, ಸತತವಾಗಿ ಪ್ರಯತ್ನ ಯಾರು ಮಾಡ್ತಿರ್ತಾರೋ ಅಂಥ ವ್ಯಕ್ತಿಗಳ ಜಯ, ಯಶಸ್ಸು ನಿಶ್ಚಿತವಾಗಿರುತ್ತೆ. ಅದಕ್ಕಾಗಿ ನಾವು ಯಾವಾಗಲೂ ಸಮಸ್ಯೆಗಳು ಏನೇ ಬರಲಿ ಅದನ್ನು ತಿರಸ್ಕಾರ ಮಾಡಬಾರ್ದು. ಅದನ್ನು ಏನು ಮಾಡಬೇಕು, ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು, ಆ ಸಮಸ್ಯೆಗಳನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಾವೇನು ಮಾಡಬೇಕು, ಜಯದ ಕಡೆಗೆ, ಯಶಸ್ಸಿನ ಕಡೆಗೆ ನಮ್ಮ ದಾರಿಯನ್ನು ತಗೊಂಡು ಹೋಗಬೇಕು. ओके चिल्ड्रन। कवि कहता है कि कोशिश करने पर कोई भी कठिन काम किया जा सकता है। ಅಂದರೆ ಯಾವುದೇ ಪ್ರಯತ್ನ ಮಾಡಿದರೂ ಕೂಡ, ಎಂಥದೇ ಕಷ್ಟ ಕೆಲಸ ಇದ್ದರೂ ಕೂಡ ನಾವು ಅದನ್ನು ಮಾಡ್ಬೋದು. उदाहरण के लिए यहाँ पर कवि ने उदाहरण दिए हैं। देखिए यहाँ पर, लहरों से डरकर नौका पार नहीं होती है तो कोशिश करने वालों की कभी हार नहीं होती। अगर नौका लहर से डरे तो क्या होता है, लहरों से डरना नहीं चाहिए, है कि नहीं। ಅಲೆಗಳಿಗೆ ಹೆದರ್ಕೊಂಡು ಆ ಒಂದು ಹಡಗು ಮುಂದೆ ಹೋಗದೇ ಇದ್ದರೆ ಅದು ಸಮುದ್ರವನ್ನು ದಾಟಕ್ಕಾಗತ್ತಾ? ಇಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಪ್ರಯತ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. यहाँ पर अगला उदाहरण देखिए। छोटी सी चींटी दाना लेकर चलती है। आपने देखा है, इर्वे ಏನು ಮಾಡುತ್ತೆ, ತನ್ನ ಆಹಾರವನ್ನು ತಗೊಂಡು ಹೋಗ್ತಾ ಇರುತ್ತೆ. ಚಡ್ತಿ ದೀವಾರೋಂ ಪರ್ ಸೌ ಬಾರ್ ಫಿಸಲ್ತಿ ಹೈ. ನೋಡ್ರಿ, ಅದು ಆಹಾರವನ್ನು ತಗೊಂಡು ಗೋಡೆಯನ್ನು ಹತ್ತಬೇಕಾದ್ರೆ ನೂರಾರು ಸರಿ ಏನು ಮಾಡುತ್ತೆ, ಜಾರಿ ಕೆಳಗೆ ಬೀಳುತ್ತೆ. ಪರ್ ಮನ್ ಕಾ ವಿಶ್ವಾಸ್ ಉಸ್ಕೆ ರಗೋ ಮೇ ಸಾಹಸ್ ಬರ್ತಾ ಹೈ. ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಒಂದು ಚಿಕ್ಕವಾದಂಥ ಒಂದು ಕೀಟ ಇರುವೆ ಇದೆಯಲ್ಲ, ಅದರ ಮನಸ್ಸಿನ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಏನಿದೆ, ಅದರ ಒಂದು ನಸ್ ಮತ್ಲಬ್ ನರನಾಡಿಗಳಲ್ಲಿ ಏನನ್ನು ತುಂಬತ್ತೆ, ಸಾಹಸ, ಧೈರ್ಯವನ್ನು ತುಂಬತ್ತೆ. ಚಡ್ಕರ್ ಗಿರ್ನಾ ಗಿರ್ಕರ್ ಚಡ್ನಾ ನ ಅಕರ್ತಾ ಹೈ. ಅದು ಗೋಡೆಯನ್ನು ಹತ್ತಿ ಬೀಳೋದು, ಬಿದ್ದು ಹತ್ತೋದು, ಅದಕ್ಕೆ ಏನು ಅಲ್ಲಿ ಡಿಫ್ರೆನ್ಷಿಯೇಟೇ ಆಗಲ್ಲ. ಓಕೆ, ನ ಅಕರ್ತಾ ಆಕಿರ್ ಉಸ್ಕಿ ಮೆಹನತ್ ಬೇಕಾರ ನಹಿ ಹೋತಿ. ಹೇಳಬೇಕಂದ್ರೆ ಅದರ ಒಂದು ಪರಿಶ್ರಮ ಅಲ್ಲಿ ಬೇಕಾರಾಗೋದಿಲ್ಲ. ಇಸ್ಲಿಯೇ ಕೋಶಿಶ್ ಕರ್ನೆ ವಾಲೋಂ ಕಿ ಕವಿ ಹಾರ್ ನಹಿ ಹೋತಿ. ಆದ್ದರಿಂದ ಯಾರು ಪ್ರಯತ್ನ ಮಾಡ್ತಾರೋ ಅವರು ಖಂಡಿತವಾಗಿಯೂ ಸೋಲಿಕ್ಕೆ ಸಾಧ್ಯ ಇಲ್ಲ. यहाँ पर अगला उदाहरण देखिए बच्चों। अमूल्य मोती तो सागर में मिलती है, लेकिन वह इतनी आसानी से एक ही बार उस समुद्र को, यहाँ पर क्या होता है, समुद्र को डुबकी लगाने से मिल नहीं जाते हैं. ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಮೂಲ್ಯ, ಬೆಲೆ ಕಟ್ಟಲಾರದಷ್ಟು ಆದಂಥ ಒಂದು ಅಮೂಲ್ಯವಾದಂಥ ಮುತ್ತು ಸಿಗೋದೆಲ್ಲಿ, ಸಮುದ್ರದಲ್ಲಿ. ಹೌದು ತಾನೇ, ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಅದು ಅಷ್ಟು ಸರಳವಾಗಿ, ಅಷ್ಟು ಈಸಿಯಾಗಿ ನಮ್ಮ ಕೈಗೆ ಸಿಕ್ಬಿಡತ್ತಾ? ಇಲ್ಲ. ಅದು ಒಂದೇ ಸತಿ ಸಮುದ್ರದಲ್ಲಿ ಮುಳುಗಿ ಎದ್ದಾಕ್ಷಣ ಅದು ಮುತ್ತು ಸಿಗೋದಿಲ್ಲ. ಅಗರ್ ಹಮ್ ಮೋತಿ ಪಾನಾ ಚಾತೆ ಹೈ ತೋ ಬಾರ್ ಬಾರ್ ಡುಬ್ಕಿ ಲಗಾಕರ್ ಕೋಶಿಶ್ ಕರ್ನಾ ಪಡ್ತಾ ಹೈ. ನಮಗೇನಾದರೂ ಆ ಮುತ್ತು ಬೇಕಂತ ಹೇಳಿದ್ರೆ ಪದೇ ಪದೇ ನಾವೇನು ಮಾಡಬೇಕು, ನೀರಿನೊಳಗೆ ಹೋಗಿ ಅದನ್ನು ಹುಡುಕುವ ಪ್ರಯತ್ನ ಮಾಡಬೇಕು. ಅಂದ್ರೆ ಮಾತ್ರ ಆ ಮುತ್ತು ನಮಗೆ ಸಿಗಲಿಕ್ಕೆ ಇಲ್ಲಿ ಸಾಧ್ಯ ಆಗತ್ತೆ. ವಹ ಭಿ ಕೈಸೆ, ವಹ ಭಿ ದುಗುನಾ ಉತ್ಸಾಹಕ್ಕೆ ಸಾಥ್ ಕೋಶಿಶ್ ಕರ್ನಾ ಪಡ್ತಾ ಹೈ. ಹೇಗಂತ ಹೇಳಿದ್ರೆ ಅವನ ಉತ್ಸಾಹ ಎರಡರಷ್ಟು ಇಮ್ಮಡಿಗೊಳ್ಬೇಕು ಅಲ್ಲಿ. ಯಾಕೆ, ಮುತ್ತುಗಳನ್ನು ಹುಡುಕೋದು, ಮುತ್ತನ್ನು ತರೋದು ಅವನ ಒಂದು ಏನಾಗುತ್ತೆ, ಕೆಲಸ ಆಗಿರುತ್ತೆ, ಅವನ ಒಂದು ಗುರಿಯಾಗಿರುತ್ತೆ. ಆ ಗುರಿಯನ್ನು ಸಾಧಿಸ್ಬೇಕಂದ್ರೆ ಅವನು ತನ್ನ ಉತ್ಸಾಹವನ್ನು ಇಮ್ಮಡಿ ಮಾಡ್ಕೊಂಡು ಏನು ಮಾಡಬೇಕು, ಆ ಮುತ್ತುಗಳನ್ನು ಸಮುದ್ರದ ಒಳಗಡೆ ಹೋಗಿ ತರಬೇಕಾಗತ್ತೆ. ಅಂದರೆ ಮಾತ್ರ ಮುತ್ತುಗಳು ಸಿಗಲಿಕ್ಕೆ ಸಾಧ್ಯ. ಇಲ್ಲಿ ಇನ್ನೊಂದು ಉದಾಹರಣೆ ನೋಡ್ರಿ. ಉದಾಹರಣೆ ಅನ್ನೋದಕ್ಕಿಂತ ಇದೊಂದು ಸಂದೇಶ ಆಗುತ್ತೆ ಇಲ್ಲಿ. कवि कहते हैं कि असफलता एक चुनौती है, इसे ಸ್ವೀಕಾರ करना है. ಅಸಫಲತೆ, ಹೌದು ತಾನೆ, ನಾವು ಸೋಲೋದು ಒಂದು
ನಮಗೊಂದು ಪಾಠ ಇದ್ದ ಹಾಗೆ, ಅದನ್ನು ನಾವು ಸ್ವೀಕಾರ ಮಾಡಬೇಕು. उस सफलता में कुछ भी कमी रह गई है तो उन कमियों को देखकर सुधार करना चाहिए. ಸೋಲಿಕ್ಕೆ ಕಾರಣ ಏನು? ನಾವು ಸೋಲ್ತಾ ಇದ್ದೀವಿ ಅಂದರೆ ಸೋತ್ವಿ ಅಂತ ಕೈ ಕಟ್ಕೊಂಡು ಕೂರೋದಲ್ಲ. ಸೋಲಿಕ್ಕೆ ಕಾರಣ ಏನಿದೆ ಅಂತ ಹೇಳಿ ನಾವು ನಾವಲ್ಲಿ ಸ್ಟೆಪ್ಪನ್ನು ತಗೊಳ್ಬೇಕು ಅಂತ ಹೇಳಿ ಹುಡುಕಿ ಅದನ್ನು ಸುಧಾರಿಸ್ಕೊಳ್ಬೇಕು. जब तक हम सफल नहीं होंगे तब तक हमें नींद चैन को त्यागना चाहिए. देखिए बच्चों, ये बहुत इम्पोर्टेंट है. जब तक हम अपना एक लक्ष्य को पा नहीं सकते हैं, हमें चुपचाप बैठना नहीं चाहिए. ओके, हमें आराम ज़िंदगी को क्या करना है, यहाँ पर त्यागना चाहिए. सफलता के प्राप्ति के लिए संघर्ष का मैदान छोड़कर भागना नहीं चाहिए. ಸಫಲತೆಯನ್ನು ನಾವು ಕಂಡುಕೊಳ್ಬೇಕು ಅಂದರೆ ಅದು ಒಂದು ಸಂಘರ್ಷ, ಒಂದು ಯುದ್ಧ ಆದಂಗೆ, ಹೌದು ತಾನೆ? ಆ ಒಂದು ಸಂಘರ್ಷದ ಒಂದು ಮೈದಾನ ಅಂತಂದರೆ ಇನ್ನು ಸಂಘರ್ಷವನ್ನು ಬಿಟ್ಟು ನಾವು ಯಾವತ್ತೂ ತ್ಯಾಗ ಮಾಡಬಾರ್ದು, ಅದರಿಂದ ಓಡಿ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. अगर ज़िंदगी में सफलता पाने के लिए हम कुछ नहीं करेंगे तो जय जयकार नहीं होता है. इसलिए कोशिश करने वालों को कभी हार नहीं होती. बच्चों, आई थिंक यू अंडरस्टूड दिस. ओके, देन वी आर गोइंग टू हियर वन मार्क क्वेश्चन, 2-3 मार्क क्वेश्चंस एंड जोड़कर लिखिए. सब कुछ हम अभी यहाँ पर चर्चा करेंगे. यहाँ पर पहला मेन प्रश्न बनता है, एक वाक्य में उत्तर लिखिए, मतलब ಒಂದು ವಾಕ್ಯದಲ್ಲಿ ಉತ್ತರಿಸಿ. पहला प्रश्न है, किससे डरकर नौका पार नहीं होती? इसका आंसर है, लहरों से डरकर नौका पार नहीं होती. सेकंड वन, किनकी हार नहीं होती है? ಯಾರು ಸೋಲ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಕೋಶಿಶ್ ಕರ್ನೆ ವಾಲೋಂ ಕಿ ಹಾರ್ ನಹಿ ಹೋತಿ. ಪ್ರಯತ್ನ ಯಾರು ಮಾಡ್ತಾರೋ ಅವ್ರು ಯಾವತ್ತೂ ಜೀವನದಲ್ಲಿ ಸೋಲೋದಿಲ್ಲ ಮಕ್ಕಳೇ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶ್ಚನ್, ದಾನಾ ಲೇಕರ್ ಕೌನ್ ಚಲ್ತಿ ಹೈ? ಆ ಒಂದು ದಾನ ಅಂದ್ರೇನು? ಅನ್ನದಾಗಳು, ಒಟ್ಟು ಆಹಾರವನ್ನು ತಗೊಂಡು ಯಾರು ಹೋಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ದಾನಾ ಲೇಕರ್ ಚೀಂಟಿ ಚಲ್ತಿ ಹೈ. ಆಹಾರವನ್ನು ತಗೊಂಡು ಒಂದು ಪುಟ್ಟ ಇರುವೆ ಹೋಗ್ತಾ ಇದೆ. ಚೀಂಟಿ ಕಹಾ ಚಡ್ತಿ ಹೈ? ಚೀಂಟಿ ದೀವಾರೋಂ ಪರ್ चढ़ती है. आ इरुवे गोड़ेयन्न हत्तते. फिफ्थ क्वेश्चन, किसकी मेहनत बेकार नहीं होती? कोशिश करने वालों की मेहनत बेकार नहीं होती. सागर में डुबकियाँ कौन लगाता है? सागर में डुबकियाँ गोताखोर लगाता है. ಮೋತಿ ಕहाँ ಮಿಲ್ತಾ ಹೈ? ಮುತ್ತು ಎಲ್ಲಿ ಸಿಗತ್ತೆ ಅಂತ ಕೇಳಿದ್ದಾರೆ. ಮೋತಿ ಗಹರೆ ಪಾನಿ ಮೇ ಮಿಲ್ತಾ ಹೈ. ಕಿಸ್ಕಿ ಮುಟ್ಟಿ ಖಾಲಿ ನಹಿ ಹೋತಿ? ಯಾರ ಮುಷ್ಟಿ ಖಾಲಿ ಇರುವುದಿಲ್ಲ ಅಂತ ಕೇಳಿದ್ದಾರೆ. ಜೋ ಹಮೇಶಾ ಕೋಶಿಶ್ ಕರ್ತೆ ಹೈ ಉನ್ಕಿ ಮುಟ್ಟಿ ಖಾಲಿ ನಹಿ ಹೋತಿ. ಯಾರು ಸತತವಾಗಿ ಪ್ರಯತ್ನಶೀಲರಾಗಿರ್ತಾರೋ ಅವ್ರ ಕೈ ಯಾವತ್ತೂ ಖಾಲಿಯಾಗಿರಲ್ಲ. 9th ಕ್ವೆಶ್ಚನ್, ಕಿಸ್ಕೋ ಮೈದಾನ್ ಛೋಡ್ಕರ್ ಭಾಗ್ನಾ ನಹಿ ಚಾಹಿಯೆ? ಯಾರಿಗೆ ಆ ಒಂದು ಮೈದಾನವನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಜೋ ಜೀತನೆ ಕಿ ಲಕ್ಷ್ಯ ರಕ್ತೆ ಓ ಮೈದಾನ್ ಛೋಡ್ಕರ್ ಭಾಗ್ನಾ ನಹಿ ಚಾಹಿಯೆ. ಯಾರು ಒಂದು ಗೆಲ್ಲುವ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೋ ಅವರು ಯಾವತ್ತೂ ಆ ಒಂದು ಮೈದಾನವನ್ನು ಬಿಟ್ಟು ಓಡಿ ಹೋಗಬಾರ್ದು. ಕುಚ್ ಕಿಯೇ ಬಿನಾ ಹಿ ಕ್ಯಾ ನಹಿ ಹೋತಿ? ಕುಚ್ ಕಿಯೇ ಬಿನಾ ಹಿ ಲಾಭ ನಹಿ ಹೋತಿ. ಏನು ಮಾಡಲಿಲ್ಲ ಅಂದರೆ ಲಾಭ ಆಗೋದು ಹೇಗೆ? ನಾವೇನನ್ನಾದರೂ ಪಡಿಬೇಕಂದ್ರೆ ಸತತವಾಗಿ ಪ್ರಯತ್ನ ಮಾಡಬೇಕು ಅನ್ನುವಂಥ ಅರ್ಥ ಇಲ್ಲಿದೆ ಮಕ್ಕಳೇ. ನೆಕ್ಸ್ಟು ಸೆಕೆಂಡ್ ಮೇನ್ ಕ್ವೆಶ್ಚನ್ ಬಂದುಬಿಟ್ಟು 2-3 ವಾಕ್ಯೋं में उत्तर लिखिए. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಚೀಂಟಿ ಕೆ ಬಾರೆ ಮೇ ಕವಿ ಕ್ಯಾ ಕಹತೆ ಹೈ? ನೋಡ್ರಿ, ಇರುವೆ ಅಂತ ಹೇಳಿದ್ರೆ ಇಲ್ಲಿ ಕವಿ ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ? ಚೀಂಟಿ ಕೆ ಬಾರೆ ಮೇ ಕವಿ ಕಹತೆ ಹೈ ಕಿ छोटी सी चींटी दाना लेकर चलती है, चढ़ती दीवारों पर 100 बार फिसलती है, पर मन का विश्वास उसके रगों में साहस भरता है. चढ़कर गिरना, गिर कर चढ़ना न बुरा है, आखिर उसकी मेहनत बेकार नहीं होती है. इसलिए कोशिश करने वालों को भी हार नहीं होती है. सेकंड क्वेश्चन, गोताखोर के बारे में कवि के विचार क्या है? ನೋಡ್ರಿ, ಅಂದರೆ ಗೋತಾಖೋರ್ ಅಂದರೆ ಯಾರು? ಸ್ವಿಮ್ಮರ್. ಅವನ ಬಗ್ಗೆ ಇಲ್ಲಿ ಒಬ್ಬ ಅಂದರೆ ಮುತ್ತುಗಳನ್ನು ತೊಗೊಂಡು ಬರಲಿಕ್ಕೆ ಪಡಿಬೇಕು ಅಂತ ಹೋಗುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಕವಿಯ ವಿಚಾರ ಏನಿದೆ ಅಂತ ಕೇಳಿದ್ದಾರೆ. ಅಮೂಲ್ಯ मोती तो समुद्र में मिलती है, लेकिन वह इतनी आसानी से एक ही बार उस समुद्र में डुबकी लगाने से मिल नहीं जाती. अगर हम मोती पाना चाहते हैं तो बार बार डुबकी लगाकर कोशिश करना पड़ता है. ಅಂದರೆ ಅಮೂಲ್ಯವಾದಂಥ ಮುತ್ತು ಸಿಗೋದು ಸಮುದ್ರದಲ್ಲಿ, ಆದರೆ ಅದು ಒಂದೇ ಸರ್ತಿ ನಾವೇನಾದರೂ ಕೆಳಗಡೆ ಹೋಗಿ ತೊಗೊಂಡು ಬರಬೇಕಂತ ಹೋದರೆ ಅದು ನಮಗೆ ಸಿಗೋದಿಲ್ಲ, ಹೌದು ತಾನೆ? ಅದಕ್ಕೋಸ್ಕರ ಏನು ಮಾಡಬೇಕು? ಆ ಗೋತಾಕಾರ್ ಪದೇ 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 ಸಮುದ್ರದ ಕೆಳಗಡೆ ಹೋಗಿ ನೀರಿನೊಳಗೆ ಮುಳುಗಿ ಏನು ಮಾಡಬೇಕು? ಆ ಅಮೂಲ್ಯವಾದಂಥ ಮುತ್ತನ್ನು ಅವನು
ಅವನು ತರಬೇಕಾಗತ್ತೆ. ಇದು ಗೋತಾಖರನ ಬಗ್ಗೆ ಇರುವಂಥ ಕವಿಯ ಒಂದು ವಿಚಾರ. ಥರ್ಡ್ ಕ್ವೆಶ್ಚನ್, असफलता से सफलता की ओर जाने के बारे में कवि क्या संदेश देते हैं? ಅಂದರೆ ಅಸಫಲತೆಯಿಂದ ಸಫಲತೆಯ ಕಡೆಗೆ ಹೋಗಬೇಕು, ಹೌದು ತಾನೆ? ಇದ್ರ ಬಗ್ಗೆ ಇಲ್ಲಿ ಕವಿ ಏನನ್ನ ಸಂದೇಶ ಕೊಡ್ತಾರೆ ಅಂತ ಕೇಳಿದ್ದಾರೆ. असफलता से सफलता की ओर जाने के बारे में कवि हमेशा कोशिश करते रहने का संदेश देते हैं. असफलता को चुनौती मानकर, कमी को पहचान कर, कमी को सफलता की कमी को सुधार कर क्या करना चाहिए यहाँ पर? सफलता की ओर जाना चाहिए. यहाँ पर पहचान कर, कमी को सुधार वहाँ पर छूटा है शब्द, आपको ऐड करना है. सुधार कर सफलता की ओर जाना चाहिए. नेक्स्ट थर्ड मेन क्वेश्चन जोड़ कर लिखे मैंने आंसर यहाँ पर दी है. लहर, नौका, चींटी, दाना, गोताखोर, डुबकियाँ, असफलता, चुनौती, कमी, सुधार. फोर्थ मेन क्वेश्चन, भावार्थ लिखिए. यहाँ पर पद्य का जो पैराग्राफ है यहाँ पर बुक में आपके टेक्स्ट बुक में अभ्यास प्रश्न में है. मैं यहाँ पर भावार्थ दिया है सिर्फ. मैं एक बार अभी पढ़ूंगी, मैंने समझाई है भी. अब मैं समझ रही हूँ कि आप समझ गए होंगे, फिर भी और एक बार पढ़ते समझाऊंगी बच्चों. छोटी सी चींटी दाना लेकर चलती है, चढ़ती दीवारों पर 100 बार फिसलती है, पर मन का विश्वास उसके रगों में साहस भरता है. चढ़कर गिरना, गिरकर चढ़ना न बुरा है, आखिर उसकी मेहनत बेकार नहीं होती, इसलिए कोशिश करने वालों की कभी हार नहीं होती. फिफ्थ क्वेश्चन, तुकांत शब्दों को पहचान कर लिखे, मतलब राइमिंग वर्ड्स. ओके. पार, हार, चलती फिरती, भरता घिरता, लगाता जगाता, बार, हार, स्वीकार, इनकार. सिक्स्थ मेन क्वेश्चन, सफलता प्राप्त करने से संबंधित शब्दों को लिखिए. ಅಂದರೆ ಇಲ್ಲಿ ಕೆಲವೊಂದಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಫಲತೆಯನ್ನು ನಾವು ಪಡಿಬೇಕಂದ್ರೆ ಏನು ಮಾಡಬೇಕು ಅಂತ ಶಬ್ದಗಳನ್ನು ಆರಿಸಿ ಬರೀರಿ ಅಂತ ಹೇಳಿದ್ದಾರೆ. ನಾವು ಒಂದ್ಸತಿ ಕೊಟ್ಟಂಥ ಎಲ್ಲ ಶಬ್ದಗಳನ್ನು ಓದಿ ಸಫಲತೆಗೆ ಬೇಕಾದಂಥ ಇಂಪಾರ್ಟೆಂಟ್ ಶಬ್ದಗಳು ಯಾವ ಅನ್ನೋದನ್ನು ಆನ್ಸರಲ್ಲಿ 1 2 3 ಹಾಕಿ ಬರೆದಿದ್ದೀನಿ. ಯು ಹ್ಯಾವ್ ಟು ರೈಟ್ ದಟ್ ಆನ್ಸರ್ಸ್. ಫಸ್ಟ್ ಒನ್ ನೋಡ್ರಿ, ಏನೇನು ಶಬ್ದ ಕೊಟ್ಟಿದ್ದಾರೆ ಅಂದರೆ ಸಾರ್ಥಕ್ ಪರಿಶ್ರಮ್, ಆತ್ಮವಿಶ್ವಾಸ್, आराम से सोना, सतत अभ्यास, हैरान होना, बेकार का काम करना, पराजय का स्वीकार, सार्थक काम करना, कुछ करके देखना, शिक्षा प्राप्ति, भटकना, भाग जाना, बला करना. इन शब्दों में ಈ ಎಲ್ಲ ಕೊಟ್ಟಂಥ ಶಬ್ದಗಳಲ್ಲಿ ನಾವು ಆರಿಸಿ ಬರಿಬೇಕು. ಹಾಗಂದರೆ ನಾವು ಸಫಲತೆಯನ್ನು ಪಡಿಬೇಕು ಅಂದರೆ, ಸಕ್ಸಸ್ ಆಗಬೇಕಂದ್ರೆ ನಾವು ಏನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ ಸಾರ್ಥಕ್ ಪರಿಶ್ರಮ ಪಡಬೇಕು. ಹೇಗೆ? ಯೂಸ್ಫುಲ್ ಆಗಿರುವಂಥ ಸಾರ್ಥಕವಾದಂಥ ಪರಿಶ್ರಮವನ್ನು ನಾವು ಪಡಬೇಕು. ಸೆಕೆಂಡ್ ಒನ್ ಆತ್ಮವಿಶ್ವಾಸ್, ನಾವು ಕಾನ್ಫಿಡೆಂಟ್ ಆಗಿರಬೇಕು. ಸತತ ಪ್ರಯತ್ನ, ನಾವು ಸತತವಾಗಿ ಪ್ರಯತ್ನವನ್ನು ಮಾಡುವಂಥದ್ದು. ಪರಾಜಯ ಕಾ ಸ್ವೀಕಾರ, ನೋಡ್ರಿ ಸೋತ್ವೆ ಅಂದ ತಕ್ಷಣ ಧೈರ್ಯಗೆಟ್ಟು ಕೂರೋದಲ್ಲ, ಆ ಒಂದು ಪರಾಜಯವನ್ನು, ಸೋಲನ್ನು ನಾವು ಒಪ್ಕೊಂಡು ಮುಂದೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಸಾರ್ಥಕ್ ಕಾಮ್ಕರ್ನ, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಶಿಕ್ಷಾ ಪ್ರಾಪ್ತಿ, ನಾವು ಒಳ್ಳೆಯದನ್ನು ಮಾಡಬೇಕು. ಜಯಶಾಲಿಗಳಾಗಬೇಕಂದ್ರೆ ಶಿಕ್ಷಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಮಕ್ಕಳೇ. ಸೊ ಬಿ ಎಜುಕೇಟೆಡ್, ದೆನ್ ಭಲಾಕರ್ನ, ಒಳ್ಳೆಯದನ್ನು ಮಾಡಬೇಕು. ನೆಕ್ಸ್ಟು 9th ಮೇನ್ ಕ್ವೆಶ್ಚನ್, ಅನುರೂಪ್ತಾ, मेहनत, परिश्रम, कोशिश, प्रयत्न, चढ़ना, उतरना, हारना, जीतना. ओके. नेक्स्ट स्वीकार, इनकार, चैन, बेचैन, सिंधु, समुद्र, हाथ, हस्त. ಓಕೆ. ಅನುರೂಪ್ತ ಯಾವಾಗಲೂ ಹೇಗಿರುತ್ತಂದರೆ, ಒಂದು ಸಮಾನಾರ್ಥಕ ಪದಗಳಿರುತ್ತೆ, ಅಥವಾ ಕೊಟ್ಟಂಥ ಶಬ್ದಕ್ಕೆ ಸಿಮಿಲರ್ ಆಗಿರುವಂಥದ್ದು ಇನ್ನೊಂದನ್ನು ಬರಿಬೇಕು, ಅಥವಾ ವಿಲೋಮ್ ಶಬ್ದನ ಬರಿಬೇಕು. ಈ ರೀತಿಯಲ್ಲಿ ಅನುರೂಪ್ತ ಕ್ವೆಶ್ಚನ್ಸ್ ಇರುತ್ತೆ. ಯು ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಬಿ ರೈಟಿಂಗ್ ಎಕ್ಸಾಮ್. ಓಕೆ. ನೆಕ್ಸ್ಟ್ ಇಲ್ಲಿ ನಾನು ನೋಡಿ 7th ಆದಮೇಲೆ 6th ಮತ್ತು 7th 8th ಮತ್ತು 8th ಕ್ವೆಶ್ಚನನ್ನು ಬಿಟ್ಟಿದ್ದೀನಿ. ಅದಷ್ಟು ಇಂಪಾರ್ಟೆಂಟ್ ಇಲ್ಲ. ಯು ಹ್ಯಾವ್ ಟು ಡೂ ಇನ್ ಯುವರ್ ಬುಕ್. ಓಕೆ. ಸಿ ದಟ್ ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಹ್ಯಾವ್ ಟು ರೈಟ್ ಸಮಥಿಂಗ್, ಒಂದು 10 ಸೆಂಟೆನ್ಸ್ ಒಂದು ಎಸ್ಸೆ ಬರಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಕೊಟ್ಟಂಥ ಒಂದು ಶಬ್ದಗಳನ್ನು ಉಪಯೋಗಿಸಿ ಯು ಹ್ಯಾವ್ ಟು ರೈಟ್ 1 paragraph ಲೈಕ್ ದ್ಯಾಟ್. ಓಕೆ. ಸೊ ಐ ಡಿಡ್ दिस हियर, यू हैव टू ट्राई फॉर दैट. ओके चिल्ड्रन, यहाँ पर मैं अपना प्रश्नोत्तर का चर्चा समाप्त कर रही हूँ बच्चों. धन्यवाद. थैंक यू.